ಹ್ಞೂ ಹ್ಞೂ ಕರಿ ಅಂಬ ಅದ್ರಿಗೆ ನಿಮ್ಮ ಇವರು ಯಾರು ನನಗೇನು ಹೋಗು ಅದು ಇದಕ್ಕೆ ಬಂದಾಗ ಬಂದಿದ್ದು ಯಾರು ನನ್ನ ಹತ್ರ ಯಾರು ಹೊನ್ನಾಳಿ ಕ್ಷೇತ್ರ ಶಾಸಕರು ಮಾಜಿ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು 3-4 ಸತಿ ಬಂದರು. ಅವಾಗ ಅಲ್ಲಿ ಮಟ್ಟ ನನಗೇನು ಅವ್ರಿಗೂ ಟಚ್ ಇಲ್ಲ. ಒಂದು 2-3 ಫಂಕ್ಷನ್ನ ಮೀಟ್ ಮಾಡಿರೋದು ಬಿಟ್ಟರೆ ಪರ್ಸ್ನಲ್ ಯಾವ್ದ್ರಿಗೂ ಅವಾಗ ಬಂದಾಗ ನಾ ಇಲ್ಲರಿ ನಾನು ಪಾರ್ಟಿಗೆ ಬರ್ತೀನಿ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನಾಗ ಕೇಳಿದರು. ನಾನು ಯಾಕೆ ನಂಗೆ ನಿಮ್ಮ ಕರ್ಕೊಂಡ್ರೆ ಯಾರಾದಾರ ಅಂತ ಹೇಳಿದ್ದು ನಾನು. ಅದಾದಮೇಲೆ ನಮಗವ್ರಿಗೂ ಟಚ್ ಇಲ್ಲ. ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಆವತ್ತಿಂದ ಬಂದೇ ಇಲ್ಲ, ನನ್ನ ಹತ್ರ ಬಂದಿಲ್ಲ. ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಇದು ಇವರು ಸೃಷ್ಟಿ ಮಾಡ್ಕೊಳ್ಳೋ ತಪ್ಪು. ಆಮೇಲೆ ಈಗ ಆಗಿ ಹೋಗಬೇಕು. ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ. ಹಾಂ, ಈ ರವೀಂದ್ರನಾಥ್ ಹೇಳಿದ್ರು. ಹ್ಞೂ ಕರಿ ಅಂಬ ಅದ್ರಿಗೆ ನಿಮ್ಮ ಇವರು ಯಾರು ನನಗೇನು ಹೋಗು ಅದು ಇದಕ್ಕೆ ಬಂದಾಗ ಬಂದಿದ್ದು ಯಾರು ನನ್ನ ಹತ್ರ ಯಾರು ಹೊನ್ನಾಳಿ ಕ್ಷೇತ್ರ ಶಾಸಕರು ಮಾಜಿ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು 3-4 ಸತಿ ಬಂದರು. ಅವಾಗ ಅಲ್ಲಿ ಮಟ್ಟ ನನಗೇನು ಅವ್ರಿಗೂ ಟಚ್ ಇಲ್ಲ. ಒಂದು 2-3 ಫಂಕ್ಷನ್ನ ಮೀಟ್ ಮಾಡಿರೋದು ಬಿಟ್ಟರೆ ಪರ್ಸ್ನಲ್ ಯಾವ್ದ್ರಿಗೂ ಅವಾಗ ಬಂದಾಗ ನಾ ಇಲ್ಲರಿ ನಾನು ಪಾರ್ಟಿಗೆ ಬರ್ತೀನಿ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನಾಗ ಕೇಳಿದರು. ನಾನು ಯಾಕೆ ನಂಗೆ ನಿಮ್ಮ ಕರ್ಕೊಂಡ್ರೆ ಯಾರಾದಾರ ಅಂತ ಹೇಳಿದ್ದು ನಾನು. ಅದಾದಮೇಲೆ ನಮಗವ್ರಿಗೂ ಟಚ್ ಇಲ್ಲ. ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಆವತ್ತಿಂದ ಬಂದೇ ಇಲ್ಲ, ನನ್ನ ಹತ್ರ ಬಂದಿಲ್ಲ. ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಇದು ಇವರು ಸೃಷ್ಟಿ ಮಾಡ್ಕೊಳ್ಳೋ ತಪ್ಪು. ಆಮೇಲೆ ಈಗ ಆಗಿ ಹೋಗಬೇಕು. ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ. ಹಾಂ, ಈ ರವೀಂದ್ರನಾಥ್ ಹೇಳಿದ್ರು.